ಸ್ವಾಗತ. ಕೃಷ್ಣರಾಜಪೇಟೆ ತಾಲೂಕಿನ ಏಕೈಕ ಶರಣ ಶ್ರದ್ಧಾ ಕೇಂದ್ರವಾಗಿರುವ ಕಾಪನಹಳ್ಳಿ ಗವಿಮಠ ಮಹಾಸಂಸ್ಥಾನದಲ್ಲಿ ಜುಲೈ 21ರ ಭಾನುವಾರ ಗುರುಪೂರ್ಣಿಮೆ ಸಂಭ್ರಮ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಶ್ರೀ ಸ್ವತಂತ್ರ ಚನ್ನವೀರಯ್ಯ ಶ್ರೀಗಳ ಮನವಿ. ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿಯ ಗಜರಾಜಗಿರಿಯ ತಪ್ಪಲಿನಲ್ಲಿ ಪ್ರಕೃತಿಯ ರಮ್ಯ ತಾಣದಲ್ಲಿರುವ ಗವಿಮಠ ಸುಕ್ಷೇತ್ರದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಪವಾಡ ಪುರುಷರಾದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಜೀವಂತವಾಗಿ ಐಕ್ಯವಾಗಿರುವ ಗದ್ದಿಗೆಯಿಂದ ಶ್ರೀ ಮಠದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು, ಅಭಿಷೇಕ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಭಕ್ತಾದಿಗಳು ಸುಕ್ಷೇತ್ರದಲ್ಲಿ ನಡೆಯುತ್ತಿರುವ ಗುರುಪೂರ್ಣಿಮಾ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರುವಿನ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವಂತೆ ಮನವಿ ಮಾಡಿದರು. ದುಶ್ಚಟಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿ ಹುಣ್ಣಿಮೆಯಂದು ಒಂದೊಂದು ಗ್ರಾಮಗಳಿಗೆ ಜೋಳಿಗೆ ಹಾಕಿಕೊಂಡು ಸಂಚಾರ ಮಾಡಿ ಕುಡಿತ, ಧೂಮಪಾನ ಸೇರಿದಂತೆ ವಿವಿಧ ಹವ್ಯಾಸಗಳಿಂದ ಬಳಲುತ್ತಿರುವ ಜನರ ದುಶ್ಚಟಗಳನ್ನು ಜೋಳಿಗೆಗೆ ಹಾಕಿಸಿಕೊಂಡು ಹವ್ಯಾಸಗಳಿಂದ ಮುಕ್ತಗೊಳಿಸಲು ಸಂಕಲ್ಪ ಮಾಡಿದ್ದು, ಬರುವ ಹುಣ್ಣಿಮೆಯಿಂದ ಕಾಪನಹಳ್ಳಿ ಗ್ರಾಮದಿಂದ ಮಹಾಂತ ಜೋಳಿಗೆ ಕಾರ್ಯಕ್ರಮ ನಡೆಸಲು ಸಿದ್ಧತೆ ನಡೆಸಲಾಗಿದೆ ಎಂದು ತಿಳಿಸಿದ ಚನ್ನವೀರಯ್ಯ ಶ್ರೀಗಳು, ಪ್ರತಿ ಅಮಾವಾಸ್ಯೆಯಂದು ಪವಿತ್ರ ತೀರ್ಥದಿಂದ ಸ್ನಾನ ಮಾಡಿಸಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸುವ ಮೂಲಕ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ಮಾಡಲಾಗುತ್ತಿದೆ. ಪವಾಡ ಪುರುಷರಾದ ಯಡಿಯೂರು ಸಿದ್ಧಲಿಂಗೇಶ್ವರರು ಹಾಗೂ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಸಮಕಾಲೀನರಾಗಿದ್ದು, ಕಾಪನಹಳ್ಳಿ ಗವಿಮಠ ಸುಕ್ಷೇತ್ರದಲ್ಲಿ ಐಕ್ಯರಾಗಿ ನೆಲೆ ನಿಂತಿರುವ ಸ್ವತಂತ್ರ ಸಿದ್ಧಲಿಂಗೇಶ್ವರೇತಿಗಳು ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿ ಮಾಡಿ ಪವಾಡಗಳ ಮೂಲಕ ಜನಸಾಮಾನ್ಯರ ನೋವಿಗೆ ಧ್ವನಿಯಾಗಿ ಸರಳ ಪೂಜೆ ಪುನಸ್ಕಾರಗಳು ಹಾಗೂ ಕಾಯಕದ ಮಹತ್ವದ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಿ ನೆಲೆಸಿದ್ದಾರೆ. ಕಾಪನಹಳ್ಳಿ ಗವಿಮಠ ಸುಕ್ಷೇತ್ರವು ಅತ್ಯಂತ ಪ್ರಾಚೀನ ಮಠವಾಗಿದ್ದು ದಿನದಿಂದ ದಿನಕ್ಕೆ ಪ್ರಖ್ಯಾತಿ ಹೊಂದುತ್ತಿದೆ ಎಂದು ಶ್ರೀಗಳು ವಿವರಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಶ್ರೀ ಗುರುವೇ ಕೃಪೆಯಾಗು. ಇವತ್ತು ಪೇಪರ್ ಕರ್ತವ್ಯರಾಗಿರ್ಬೋದು, ಮಾಧ್ಯಮರಾಗಿರ್ಬೋದು, ನಮ್ಮ ತಾಲೂಕಿನ ರಾಜ್ಯ ಜನತೆಗೆ ಏನು ಬಯಸ್ತಾ ಇದ್ದೀವಿ ಅಂತಂದರೆ, ಭಾನುವಾರ 21ನೇ ತಾರೀಕು ಗುರುಪೂರ್ಣಿಮೆ ಅಂದರೆ ಗುರುವಿನ ಆರಾಧನೆ ಮಾಡುವಂಥದ್ದು, ತಂದೆ ತಾಯಿಗಳನ್ನು ಒಂದು ಗೌರವದಿಂದ ಆಗಿ ನಮಗೆ ಒಂದು ದಾರಿ ಮಾರ್ಗವನ್ನು ಕೊಟ್ಟಂಥವ್ರನ್ನ ಆರಾಧನೆ ಮಾಡುವಂಥ ಆಗಿರ್ಬೋದು. ಗುರುಪೂರ್ಣಿಮೆ ಅಂದರೆ ಗುರು ಅಂದರೆ ನಮಗೇನು ಒಂದು ಜ್ಞಾನೋದಯವನ್ನು ತುಂಬುತ್ತಾರೆ, ಆ ಅರಿವಿನ ಜ್ಞಾನೋದಯನ ಅವರ ಪಾದ ಪೂಜೆಯನ್ನು ಮಾಡುವಂಥ ಒಂದು ನಮ್ಮ ರಾಜ್ಯದ ಜನತೆಗೆ ಕೊಟ್ಟಂಥ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಡೆಕೊಂಡು ಬಂದಂಥ ಪದ್ಧತಿ ಇದೆ. ಹಾಗೆ ನಮ್ಮ ಮಠದಲ್ಲಿಯೂ ಕೂಡ ಶ್ರೀ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠ, ಕೃಷ್ಣರಾಜಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಇವತ್ತು ನಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಆಜುಬಾಜು ಗ್ರಾಮದಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಿಗೂ ಕೇಳಿಕೊಳ್ಳೋದು ಏನಂತಂದರೆ, ಗುರುಪೂರ್ಣಿಮೆ ಪೂಜೆ ಇರುತ್ತದೆ. ಎಲ್ಲರೂ ಬಂದು ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ದರ್ಶನ ಪಡೆದು ಪುನೀತರಾಗಿ ಅಂತ ಇನ್ನೊಂದು ವಿಶೇಷ ಯೋಜನೆ ಹಾಕ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ, ಯಾರು ದುರಾಚಟಗಳು ಅಂದರೆ ಕುಡಿಯೋದಾಗಿರ್ಬೋದು, ಧೂಮಪಾನ ಮಾಡೋದಾಗಿರ್ಬೋದು, ಅದನ್ನು ಬಿಡುವಂಥ ಕೆಲಸ ಯಾವ ರೀತಿ ಅಂತಂದರೆ, ಸ್ವತಂತ್ರ ಸಿದ್ಧಲಿಂಗೇಶ್ವರ ಜೋಳಿಗೆಯನ್ನು ಅವರ ಗದ್ದಿಗೆಗೆ ಮುಟ್ಟಿಸಿ ಅದನ್ನು ಜೋಳಿಗೆಯನ್ನು ಹಾಕ್ಕೊಂಡು ಇವತ್ತು ನಾಡಿನ ಜನತೆಗೆ ನಾವು ಈ ಭಿಕ್ಷಾಟನೆ ಮಾಡೋದಾಗಿರ್ಬೋದು, ಏನಾದರೂ ಒಂದು ಕೇಳುವಂಥ ಧಾನ್ಯ ಆದರೆ ನಮ್ಮ ಒಂದು ರಾಜ್ಯದ ಜನ ಸುರಕ್ಷಿತವಾಗಲಿ ಅಂತೇಳಿ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ಒಂದೊಂದು ಹಳ್ಳಿಗೆ ನಾವು ತೆರಳಿ ಅವರು ದುರ್ಪಾನ ಮಾಡುವಂಥದ್ದನ್ನು ಬಿಡಬೇಕು ಅಂಥೇಳಿ ನಾವು ಈಗ ನೆಕ್ಸ್ಟ್ ಹುಣ್ಣಿಮೆಯಲ್ಲಿ ಕಾಪನಹಳ್ಳಿಯಿಂದ ಪ್ರಾರಂಭ ಮಾಡಿದ್ದೇವೆ. ಕಾಪನಹಳ್ಳಿ ಗ್ರಾಮಸ್ಥರಲ್ಲಿ ಕೂಡ ಮಾತಾಡಿದ್ದೇವೆ. ಕಾಪನಹಳ್ಳಿ ಗ್ರಾಮದವರಿಗೆ ಮೊದಲನೇ ಊರಿನ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮದಿಂದ ಶುರು ಮಾಡೋಣ ಅಂತ ಮಾಡಿದ್ದೀವಿ. ಅದು ಎಷ್ಟು ಪ್ರತಿ ಹುಣ್ಣಿಮೆಗೂ ಒಂದೊಂದು ಹಳ್ಳಿಗೆ ಹೋಗಿ ಒಂದಿಷ್ಟು ಜನ ಕುಡಿಯೋವಂಥದ್ದಾಗಿರ್ಬೋದು, ಅವರಿಗೆಲ್ಲ ಏನೇ ಬಿಟ್ಟನ್ನು ಬಿಡ್ತೀನಿ ಅಂತೇಳಿ ಆ ಜೋಳಿಗೆಗೆ ಹಾಕಿ ಒಬ್ಬ ಮನುಷ್ಯನನ್ನು ಉತ್ತಮವಾದಂಥ ಮನುಷ್ಯನನ್ನು ಮಾಡಬೇಕನ್ನೋದೇ ನಮ್ಮ ಗುರಿ ಇದೆ. ಹಾಗಾಗಿ ಅದಕ್ಕೆ ಎಲ್ಲ ನಾಡಿನ ಜನತೆ ನಾವು ದಯವಿಟ್ಟು ಕೈ ಮುಗಿದು ಕೇಳುವುದೇನೆಂದರೆ, ಇವತ್ತಿನ ಜನ ಮಕ್ಕಳುಗಳು ತುಂಬ ಹಾಳಾಗಿ ಹೋಗ್ತಾ ಇದ್ದಾರೆ. ಅವರು ಒಳ್ಳೆಯವರಾಗಿ ಇವತ್ತಿನ ಯುವಕರು ತುಂಬ ಕೆಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಬರಲಿ ಅಂತೇಳಿ ಈ ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ನಾಡಿನ ಜನತೆ ಎಲ್ಲರೂ ಕೂಡ ಸಹಕರಿಸಿ ಕುಡಿಯೋದನ್ನು ಬಿಡ್ತೀನಿ ಅಂತೇಳಿ ತಾವು ಪಣ ತೊಟ್ಟಬೇಕು. ಪಣ ತೊಟ್ಟು ಆ ಜನ ಜೋಳಿಗೆಗೆ ಹಾಕಿ ತಾವು ಪುನೀತರಾಗಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಗುರು ಸ್ವತಂತ್ರ ಸಿದ್ಧಲಿಂಗಾಯ ನಮಃ.
21ನೇ ತಾರೀಕು ಗುರುಪೂರ್ಣಿಮೆ ಪೂಜೆ ಇರುತ್ತದೆ. ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲಾ, ಕಾಪನಹಳ್ಳಿ ಗವಿಮಠ. ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ರಾಜ್ಯದ ಜನತೆ ಮತ್ತು ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ ಸ್ವಾಮಿಯ ಗುರುಪೂರ್ಣಿಮೆ ಪೂಜೆಗೆ ಪಾಲ್ಗೊಂಡು ಆ ಗುರುವಿನ ಆಶೀರ್ವಾದ ಪಡೆಯಲಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಆಗಮಿಸಿ ಆ ಗುರುವಿನ ಪ್ರಸಾದವನ್ನು ಸ್ವೀಕರಿಸಿ ನೀವು ಪುನೀತರಾಗಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಕೇಳ್ಕೊತಾ ಇದ್ದೀವಿ. ಒಳ್ಳೆಯದಾಗಲಿ ಎಲ್ಲರಿಗೂ. हरावान यपा पश्वन् वेदा पशुवान् पजावान् पशुमान् भवते या एवं वेदा योपा आयतन्मान् वेदा आयतन्मान् भवति प्रजावान् पशुमान् भवति इति मन्त्रपुष्पं समर्पयामि श्रीगुरुस्वातन्त्रसिद्धलिङ्गेश्वराय नमः इति मन्त्रपुष्पं समर्पयामि। मूलेन शुद्धोदकेन स्नापयामि। नमः शिवाय शान्ताय नमः सोमाय शम्भुवे नमः शिवाय कल्याणपदे ते नमस्कारं करोमि। गुरुदेव बसवलिंगाय नमः। ओम श्री गुरु बसवलिंगाय नमः। ಶ್ರೀ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠ ಗಜರಾಜಗಿರಿ ವಾಸವಾಗಿರ್ತಕ್ಕಂಥ ಹಿಂಡಲಾಗಲಿದ ಗಜದಂತೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಯಡಿಯೂರ ತೋಟದಾರ್ಯ ಯಡಿಯೂರ ಸಿದ್ಧಲಿಂಗೇಶ್ವರರು, ಜೇನುಕಲ ಸಿದ್ದೇಶ್ವರರು, ಅನೇಕ 80 ಶರಣರಿದ್ದಾರೆ. ಆ 80 ಶರಣರೊಳಗೆ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರೊಬ್ಬರಾಗಿ ಯಡಿಯೂರ ಸಿದ್ಧಲಿಂಗೇಶ್ವರ ತುಂಬ ಹತ್ತಿರದಲ್ಲಿ ಸಮಕಾಲೀನರಾಗಿ ಅವರ ಜೊತೆಯಲ್ಲಿ
ಸಂಚರಿಸಿ ಲೋಕ ಉದ್ಧಾರಕಕ್ಕಾಗಿ ಅವರು ದರೆಗಿಳಿದು ಈ ನಮ್ಮ ಭಾಗದಲ್ಲಿ ಕೇರ್ಪೇಟೆ ಮಂಡ್ಯ ಭಾಗದಲ್ಲಿ ಬಂದು ಇಲ್ಲಿ ಜೀವಂತವಾಗಿ ಐಕ್ಯ ಆಗಿ, ಮತ್ತು ಅದಕ್ಕಿಂತ ಮುಂಚೆ ಗವಿಮಠ ಅಂತ ಹೆಸರು ಬಂತು ಇದಕ್ಕೆ. ಗವಿ ಅಂದರೆ ಗವಿ ಒಳಗಡೆ ತಪಸ್ಸಿನಲ್ಲಿ ತಾವು ಇಲ್ಲಿ ತಲೀನರಾಗಿ, ಮತ್ತು ಇಲ್ಲಿಂದ ತ್ರಿವೇಣಿ ಸಂಗಮ ಅಂತ ಇದೆ, ಆ ಸಂಗಮದಲ್ಲಿ ಕೂಡ ಗುಹೆ ಮಾಡಿಕೊಂಡು ಇಲ್ಲಿಂದ ಆ ಗುಹೆಗೂ ಕೂಡ ಹಿಂದಿನ ಪರಂಪರೆಯಿಂದ ಒಡನಾಟ ಇತ್ತು ಅಂಥೇಳಿ ಅಲ್ಲಿ ಮಹದೇಶ್ವರವರು, ಸಂಗಮೇಶ್ವರವರು ಮತ್ತು ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು 3 ನದಿಯನ್ನು ಕೂಡಿರ್ತಕ್ಕಂಥ ಕೂಡಲ ಸಂಗಮ ಅಂತಲೇ ಕರೀತಾರೆ ಅದಕ್ಕೆ. ಹಾಗಾಗಿ ಭಾಳ ಉತ್ತಮವಾದಂಥ ಕ್ಷೇತ್ರ ಕಾಪನಹಳ್ಳಿ ಗವಿಮಠ. 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆ ವಿಶೇಷ ಪೂಜೆ ಇದೆ. ತಾವೆಲ್ಲರೂ ಜನ ಬಂದು ಪಾಲ್ಗೊಂಡು ಒಳ್ಳೆಯದಾಗಲಿ ಅಂತೇಳಿ, ನಿಮ್ಮೆಲ್ಲರಿಗೂ ಕೂಡ ಶುಭವಾಗಿ ಉಂಟು ಮಾಡಲಿ ಭಗವಂತ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೂಡ ಮನಮುಟ್ಟಲಿ ಅಂಥೇಳಿ ನಾವು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೇವೆ. ಎಲ್ಲರೂ ಬಂದು ಪಾಲ್ಗೊಂಡಬೇಕು. ಓಂ ನಮಃ ಶಿವಾಯ ನಮಃ. ವಾಗರ್ತ ಇವ ಸಂಪರ್ತ ವಾಗರ್ತಃ ಜಗದಪ್ಪಿತರು ವಂದೇ ಪಾರ್ವತಿ ಪರಮೇಶ್ವರಾಯ ನಮಃ. ಯಜ್ಞೇನ ಮಯದಂತು ದೇವಾಸ್ತಾನ್ಯಧರ್ಮನ್ಯ ಪ್ರಥಮಾನ್ಯ ಸನ್ನದಯ್ಯನಾಕಂ ಸಜಂತ್ರಯತ್ರ ಪೂರ್ವೇ ಸಾಜಾದಂತು ದೇವವಾಗರ್ತ ಇವ ಸಂಪರ್ತ ವಾಗರ್ತಃ ಜಗದ ಅಪ್ಪಿತರು ವಂದೇ ಪಾರ್ವತಿ ಪರಮೇಶ್ವರಾಯ ನಮಃ. ಅಂದರೆ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಮೊದಲನೇ ಯತಿಗಳಂತಲೇ ನಾವು ಹೇಳಬಲ್ಲಾಗ್ತದೆ. ಯಾಕಂದರೆ ವಚನಕಾರರು ಕೂಡ ಹೌದು. ಅನೇಕ 487 ವಚನಗಳು ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲೇ 400 ವಚನಗಳು ಸಿಕ್ಕಿದ್ದಾವೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು. ಹಾಗಾಗಿ ಆ ವಚನಗಳನ್ನು ಓದುವುದರ ಮುಖಾಂತರ ಒಂದು ಕಠಿಣವಾದಂಥ ವಚನಗಳು ಇರೋವು. ಸ್ವತಂತ್ರ ಸಿದ್ಧಲಿಂಗೇಶ್ವರ ಯತಿಗಳಿಗೂ ಕಠಿಣವಾದಂಥ ವಚನಗಳು, ಕಂಠಮಾಲೆ ಅಂತಲೂ ಕರೀತಾರೆ. ಹಾಗಾಗಿ ಎಲ್ಲ ಶರಣರ ವಚನಗಳು ಒಂಥರ ಇದ್ದರೆ, ಇವರು ವಚನಗಳ ಬಿಡಿಸೋದಕ್ಕೆ ಬಹಳ ಕಠೋರವಾಗಿದ್ದಾವೆ. ಹಾಗಾಗಿ ಭಕ್ತಂಗೆ ಅಲಂಕಾರ, ಭಕ್ತಂಗೆ ಸರ್ವ ಪೂಜಾ, ಭಕ್ತಂಗೆ ಸರ್ವಭೂ ಅಂತ. ಅಂದರೆ ಭಕ್ತರಿಲ್ಲ ನಾವಿಲ್ಲೇ ಭಕ್ತರಿಲ್ಲ, ಎಲ್ಲರೂ ಸಮಾನರೇ ಅಂಥೇಳಿ ಅಂಥ ಯತಿಗಳಾಗಿ ಅವರೇ ಕೂಡ ಬರೆದಂಥ ವಚನಗಳು. ಹಾಗಾಗಿ ಆ ಅಂಥ ಯತಿಗಳ ಒಂದು ಕ್ಷೇತ್ರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತಿನ ದಿನಗಳಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಒಂದು ಕಾರ್ಯಕ್ರಮ ಹೇಳಿದ್ದೀನಿ ನೀಲಕಂಠವರಿಗೆ. ಪುನಃ ಮತ್ತು ಈಗ ಒಂದು ಪ್ರತಿ ಅಮಾವಾಸ್ಯೆಯಲ್ಲಿ ನಡೀತಾ ಇದೆ. ಸುಮಾರು ನಮ್ಮ ಕೇರ್ಪೇಟೆ ತಾಲೂಕಿನ ಜನ, ಅಕ್ಕಪಕ್ಕ ಜನ ಎಲ್ಲ ಬರ್ತಾ ಇದ್ದಾರೆ. ಸಂತೇಶ್ವರ, ಗುಳ್ಳಳ್ಳಿ, ಚಂದ್ರೇಪಟ್ಟಣ ಆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಜನಕ್ಕೆ ಸ್ವಲ್ಪ ಇನ್ನೂ ಗೊತ್ತಿಲ್ಲ. ಪ್ರತಿ ಅಮಾವಾಸ್ಯೆಗೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಅವರವರ ವೈಯಕ್ತಿಕ ವಿಚಾರಗಳು, ಮನೆಯ ಕಲಹ ಇರ್ಬೋದು, ಅಥವಾ ಏನೋ ಕೆಲಸ ಕಾರ್ಯಗಳಾಗಿರ್ಬೋದು, ಏನೋ ಒಂದು ಒಳ್ಳೆಯದಾಗಬೇಕು ಅಂತಂದರೆ ಒಂದು 9 ಹುಣ್ಣಿಮೆ ಒಂದು ಕುಂಭಾಭಿಷೇಕ ಅಂತ ಮಾಡ್ತೇವೆ. ಆ ಕುಂಭಾಭಿಷೇಕ ಅಂತಂದರೆ ಗಂಗೆ ಸ್ಥಾನದಿಂದ ಗಂಗೆಯಲ್ಲಿ ಗಂಗೆ ಪೂಜೆಯನ್ನು ಮಾಡಿ, ಆ ಒದ್ದೆ ಬಟ್ಟೆಯಲ್ಲೇ ಆ ಗಂಗೆಯನ್ನು ತೆಗೆದುಕೊಂಡು ಬಂದು ಒಂದು 5 ಪ್ರದಕ್ಷಿಣೆ ಯತಿಗಳ ಒಂದು ಜೊತೆಯಲ್ಲೇ ಒಂದು ರುದ್ರಾಭಿಷೇಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂದರೆ ಅವರ ಸಂಕಲ್ಪಗಳನ್ನು ಅವರ ಮುಖಾಂತರನೇ ಆ ಸ್ವಾಮಿಗೆ ಎರೆಯುವಂಥ ಕೆಲಸ ಒದ್ದೆ ಬಟ್ಟೆಯಲ್ಲೇ. ಅದು ಇದಕ್ಕೆ ಯಾರೂ ಆ ಜಾತಿ ಈ ಜಾತಿ ಅಂತಿಲ್ಲ, ಸರ್ವೇ ಜನ ಸುಖಿನೋ ಭವತೋ. ಅಂದರೆ ಎಲ್ಲರಿಗೂ ಕೂಡ ಸಮಾನಿತ್ತಿನಲ್ಲಿ ಆ ಒಂದು ಬಿಂದಿಗೆಯನ್ನು ಹೊತ್ತು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು, ಅಂದರೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ, ನಿಮ್ಮ ಭಕ್ತರಲ್ಲಿ ನೀವು ಬಂದು ಏನೇ ಒಂದು ಕುರುಗಳನ್ನು ಕೋರಿಕೊಂಡು ಸ್ವಾಮಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿರ್ಮಲ ಮನಸ್ಸಿನಿಂದ ಒಳ್ಳೆಯ ಭಕ್ತಿ ಭಾವದಿಂದ ಅವನಿಗೆ ನಾವೇನನ್ನೂ ಕೊಡಲು ಸಾಧ್ಯವಿಲ್ಲ. ಹಾಗಾಗಿ ಅವನಿಗೆ ಭಕ್ತಿ ಒಂದೇ ಅವನಿಗೆ ಪ್ರೀತಿ. ಹಾಗಾಗಿ ಭಕ್ತಿಪೂರ್ವಕವಾಗಿ ಅವರಿಗೆ ಒಂದು ನೀರನ್ನು ನೀವು ತೆಗೆದುಕೊಂಡು ಬಂದು, ಆ ಗಂಗೆ ನೀರನ್ನು ತೆಗೆದುಕೊಂಡು ಬಂದು ಆ ಸ್ವಾಮಿಗೆ ತನು ಮಾಡಿದರೆ, ನಿಮ್ಮ ಸಂಕಲ್ಪಗಳು ತನುವಾಗಿ ನಿಮ್ಮನ್ನೆಲ್ಲವನ್ನು ತನುವಾಗಿ ಇಡ್ತಕ್ಕಂಥವನ್ನ ಎಷ್ಟೋ ಜನ ಈ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವರೇ ಹೊರಬೇಕಂತೇನಿಲ್ಲ. ಗಂಡುಮಕ್ಕಳು ಕೂಡ ಆ ಕುಂಭವನ್ನು ಹೊರಬಹುದು. ಮದುವೆ ಆಗದೆ ಇದ್ದಾಗ ಅಂಥವನ್ನು 9 ಅಮಾವಾಸ್ಯೆ ಬಂದು ಹೊತ್ತರೆ ಕುಂಭನ ಅದರ ಪ್ರತಿಫಲ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ನಮ್ಮ ನಾಡಿನ ಜನತೆ ಗೊತ್ತಾಗಿದೆ. ಹಾಗಾಗಿ ಇದು ಎಲ್ಲರಿಗೂ ಮುಟ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಎಷ್ಟೋ ಜನ ನೊಂದಿದ್ದೀರಿ, ಸ್ವಾಮಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಂಕಲ್ಪವನ್ನು ಬೇಡಿಕೆಯನ್ನು ಇಟ್ಟು ಈಡೇರಿಸಿಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಿದ್ಧಲಿಂಗ ಪ್ರಭು.